ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ನಿಮಗೆ ಅತ್ಯಂತ ಉಪಯುಕ್ತವಾಗುವಂತಹ ವಿಶೇಷ ಒಂದು ಮಾಹಿತಿಯನ್ನು ನೀಡಲಿದ್ದೇವೆ. ಹೌದು, ನಿಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ತಿಜೋರಿ ಅಥವಾ ಬೀರು ಇದ್ದೇ ಇರುತ್ತೆ ಅಲ್ವಾ? ಆದರೆ ಈ ಒಂದು ಬೀರುವಿನಲ್ಲಿ ನಾವು ಹೇಳುವಂತಹ ಈ ಒಂದು ವಸ್ತುವನ್ನು ಇಟ್ಟರೆ ಸಾಕು, ನಿಮ್ಮ ಜೀವನದಲ್ಲಿ ಹಣದ ಕೊರತೆ ಎಂದಿಗೂ ಕೂಡ ಉಂಟಾಗೋದಿಲ್ಲ. ಕೇವಲ ಹಣ ಮಾತ್ರವಲ್ಲ, ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ತರಬಲ್ಲಂತಹ ಅನೇಕ ಬದಲಾವಣೆಗಳನ್ನು ನೀವು ಕಾಣಬಹುದಾಗಿದೆ. ಹೌದು, ಅತ್ಯದ್ಭುತವಾದಂತಹ ಉಪಯುಕ್ತವಾದಂತಹ ಈ ಒಂದು ವಿಡಿಯೋವನ್ನು ಮೊದಲು ಪೂರ್ತಿಯಾಗಿ ನೋಡಿ. ಹಾಗೂ ಈ ಒಂದು ವಿಡಿಯೋವನ್ನು ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಧನಲಕ್ಷ್ಮಿಯ ಆಗಮನವಾಗಬೇಕು ಅಂದರೆ ಮನೆಯಲ್ಲಿ ತಿಜೋರಿ ಅಥವಾ ಬೀರು ಇಡುವುದು ಎಲ್ಲಿ ಮತ್ತು ಅದರಲ್ಲಿ ಈ ಒಂದು ವಸ್ತುವನ್ನು ಇಡಲೇಬೇಕು ಎಂದು ಹೇಳಲಾಗ್ತದೆ. ಇದು ವಾಸ್ತು ದೋಷವನ್ನು ನಿವಾರಣೆ ಮಾಡುವುದರ ಜೊತೆಗೆ ಹಣದ ಕೊರತೆ ಎಂದಿಗೂ ಕಾಡುವುದಿಲ್ಲ. ಇದು ವಾಸ್ತು ದೋಷವನ್ನು ನಿವಾರಣೆ ಮಾಡುವುದರ ಜೊತೆಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಮನೆಗಳಲ್ಲಿ ಸಂಪತ್ತು ಸಮೃದ್ಧಿ ಸದಾ ನೆಲೆಸುವಂತೆ ಲಕ್ಷ್ಮೀ ದೇವಿಯ ಅನುಗ್ರಹವಾಗುವುದು. ಹೌದು, ಎಷ್ಟೋ ಬಾರಿ ಮನೆಗಳಲ್ಲಿ ಏನೇ ಮಾಡಿದರೂ ಕೂಡ, ಪೂಜೆಗಳು ಮಾಡಿದರೂ ಪುನಸ್ಕಾರಗಳು ಮಾಡಿದರೂ, ಎಷ್ಟೇ ಎಚ್ಚರಿಕೆಯಿಂದ ಮನೆಯನ್ನು ನಡೆಸಿಕೊಂಡು ಹೋದರೂ ಕೂಡ ಕೆಲವೊಂದು ಆರ್ಥಿಕ ಸಮಸ್ಯೆಯಿಂದ ಹೊರಬರಲು ಸಾಧ್ಯವಾಗುವುದೇ ಇಲ್ಲ. ಹೌದು, ಕೆಲವೊಮ್ಮೆ ಕೆಲವು ಚಿಕ್ಕ ಪುಟ್ಟ ವಿಷಯಗಳನ್ನ ಬಹಳಷ್ಟು ನಿರ್ಲಕ್ಷಿಸುತ್ತೇವೆ. ಆದರೆ ಅದೇ ಚಿಕ್ಕ ಪುಟ್ಟ ನಿರ್ಲಕ್ಷ್ಯದಿಂದ ಮುಂದೆ ಬಹುದೊಡ್ಡವಾದಂತಹ ಸಮಸ್ಯೆಗಳಿಗೆ ಅಥವಾ ಬಹುದೊಡ್ಡದಾದಂತಹ ದೋಷಗಳಿಗೆ ಕಾರಣವಾಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಮನೆ ಅಥವಾ ಅಂಗಡಿಗಳಲ್ಲಿ ಹಣವಿಡುವಂತಹ ಸೇಫ್ ಆಗಿರ್ತಕ್ಕಂಥ ತಿಜೋರಿ ಅಥವಾ ಬೀರುವನ್ನು ಬಳಸುತ್ತೇವೆ. ಹಣವನ್ನು ಸುರಕ್ಷಿತವಾಗಿಡಲು ಬೀರುವನ್ನು ಬಳಸ್ತೀವಿ. ಆದರೆ ಸರಿಯಾದ ಸ್ಥಳದಲ್ಲಿ ಸುರಕ್ಷಿತವಾಗಿಡದೆ ತುಂಬಾ ದೊಡ್ಡ ತಪ್ಪವನ್ನು ಮಾಡುತ್ತೇವೆ. ಇದರಿಂದ ಯಾವುದೇ ರೀತಿಯಾದಂತಹ ಲಕ್ಷ್ಮೀ ದೇವಿಯ ಅನುಗ್ರಹವಾಗುವುದಿಲ್ಲ. ತಿಜೋರಿ ಅಥವಾ ಬೀರುವಿನಲ್ಲಿ ಲಕ್ಷ್ಮೀ ದೇವಿ ಮತ್ತು ಕುಬೇರರ ವಾಸವಾಗಿರುತ್ತಾರೆ. ಅದಕ್ಕಾಗಿ ವಾಸ್ತುಶಾಸ್ತ್ರದ ಪ್ರಕಾರ ತಿಳಿದು ಅದನ್ನು ಯಾವ ರೀತಿ ಬಳಸಬೇಕು ಎಂಬುದನ್ನು ತಿಳಿದು ಬಳಸಿದಲ್ಲಿ ಉತ್ತಮವಾದಂತಹ ಬದಲಾವಣೆಗಳನ್ನು ನೀವು ಕಾಣಬಹುದು. ಮೊದಲನೆಯದಾಗಿ, ಬೀರುವಿನಲ್ಲಿ ಅಪ್ಪಿತಪ್ಪಿಯೂ ಕೂಡ ಕೋರ್ಟ್ ವಿಚಾರಣೆಯ ಅಥವಾ ವಿವಾದಿತ ಕಾಗದ ಪತ್ರಗಳನ್ನು ಇಡಬಾರದು ಅಥವಾ ಭೂಮಿಗೆ ಸಂಬಂಧಪಟ್ಟಂತಹ ಕಾಗದಗಳನ್ನು ಇಡಬಾರದು ಎಂದು ಹೇಳಲಾಗುತ್ತದೆ. ನಂತರ ತುಂಬಾ ಹಳೆಯ ವಸ್ತುಗಳು ಅಥವಾ ಬೇಡವಾದಂತಹ ಬಿಲ್ಗಳು ಇವುಗಳನ್ನು ಇಡುವುದರಿಂದ ಹಣದ ವ್ಯಯ ಅಂದರೆ ಹಣದ ಖರ್ಚು ಹೆಚ್ಚಾಗುತ್ತಾ ಹೋಗುತ್ತದೆ. ಬೇಡವಾದ ಹಳೆಯದಾದ ಬಿಲ್ಗಳು ಇಡುವುದರಿಂದ ಮನೆಯಲ್ಲಿ ಅನವಶ್ಯಕವಾದಂತಹ ಖರ್ಚುಗಳು ಹೆಚ್ಚಾಗ್ತಾ ಹೋಗುತ್ತೆ ಹಾಗೂ ದುಡಿದ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ. ಹಾಗೂ ತಿಜೋರಿಯ ಮೇಲೆ ಯಾವಾಗಲೂ ಖಾಲಿ ಇರಬೇಕು. ಭಾರವಾದಂತಹ ವಸ್ತುಗಳನ್ನು ಅಥವಾ ಬೇಡವಾದಂತಹ ವಸ್ತುಗಳನ್ನು ಇಡುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕುಂಠಿತವಾಗುತ್ತಾ ಹೋಗುತ್ತದೆ. ಇದರಿಂದ ಯಾವುದೇ ರೀತಿಯಾದಂತಹ ಆರ್ಥಿಕ ಬೆಳವಣಿಗೆ ಕಾಣುವುದಿಲ್ಲ ಹಾಗೂ ನಿಮ್ಮ ಒಂದು ಹಣ ಸಂಪಾದನೆಯ ದಾರಿಯಲ್ಲಿ ತುಂಬಾನೇ ಸಮಸ್ಯೆಗಳು ಉಂಟಾಗುತ್ತಾ ಹೋಗುತ್ತದೆ. ಇನ್ನು ತಿಜೋರಿಯನ್ನು ಯಾವಾಗಲೂ ಪೂರ್ವ ಅಥವಾ ಉತ್ತರದ ದಿಕ್ಕಿಗೆ ತೆರೆದುಕೊಳ್ಳುವಂತೆ, ಅಂದರೆ ಪೂರ್ವ ಮತ್ತು ಉತ್ತರದ ದಿಕ್ಕಿಗೆ ಮುಖ ಮಾಡಿ ಇಡಬೇಕು. ಹಾಗೂ ಪಶ್ಚಿಮ ದಿಕ್ಕಿಗೆ ಅಥವಾ ಈಶಾನ್ಯ ದಿಕ್ಕಿಗೆ ತಿಜೋರಿಯನ್ನು ಇಡುವುದರಿಂದ ಅನೇಕ ರೀತಿಯಾದಂತಹ ಕಷ್ಟಗಳು ಎದುರಿಸಬೇಕಾಗುತ್ತದೆ. ಹಣದ ಬಿಕ್ಕಟ್ಟಿನ ಸ್ಥಿತಿ ಉಂಟಾಗುತ್ತಾ ಹೋಗುತ್ತದೆ. ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಧನ ಸಂಪತ್ತು ಉಳಿಯುವುದಿಲ್ಲ. ಹಾಗೂ ತಿಜೋರಿಯ ಬಾಗಿಲು ಎಂದಿಗೂ ಕೂಡ ಟಾಯ್ಲೆಟ್ ಅಥವಾ ಬಾತ್ರೂಮ್ ಕಡೆ ತೆರೆದುಕೊಳ್ಳುವಂತೆ ಇರಬಾರದು ಎಂದು ಹೇಳಲಾಗುತ್ತದೆ. ಮತ್ತು ತಿಜೋರಿಯನ್ನು ಯಾವಾಗಲೂ ಖಾಲಿ ಕೂಡ ಇಡಬಾರದು. ಅದರಲ್ಲಿ ನೀವು ಹಣವಿಡುವಂತಹ ಜಾಗದಲ್ಲಿ ಸ್ವಲ್ಪ ಕಾಯಿನ್ಗಳನ್ನು ಅಥವಾ ಸ್ವಲ್ಪ ಹಣವನ್ನು ಯಾವಾಗಲೂ ಇರುವಂತೆಯೇ ನೋಡಿಕೊಳ್ಳಬೇಕಾಗುತ್ತದೆ. ಮತ್ತು ನೀವು ಎಷ್ಟೇ ದುಡಿದರೂ ಹಣ ನಿಲ್ಲುವುದಿಲ್ಲ, ಮನೆಯಲ್ಲಿ ಖರ್ಚು ನಿಭಾಯಿಸಲು ಸಾಧ್ಯವಾಗ್ತಾ ಇಲ್ಲ ಅನ್ನೋದಾದ್ರೆ ನೀವು ಈ ತಿಜೋರಿಯ ಒಂದು ಪರಿಹಾರವನ್ನು ಮಾಡಬಹುದು. ಸರಳವಾಗಿ ಇರತಕ್ಕಂತಹ ಈ ಒಂದು ಪರಿಹಾರವನ್ನು ನೀವು ಮಾಡೋದ್ರಿಂದ ನಿಮ್ಮ ತಿಜೋರಿಯಲ್ಲಿ ಸದಾ ಹಣ ತುಂಬಿರುತ್ತದೆ. ಅದಕ್ಕಾಗಿ ನೀವು ಮೊದಲು ಒಂದು ಕೆಂಪು ಹೊಸ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ 5 ಕವಡಿ ಮತ್ತು 5 ಕಮಲದ ಬೀಜಗಳನ್ನು ಇಟ್ಟು ಶುಭ ಶುಕ್ರವಾರದಂದು ಪೂಜಿಸಿ ಅದನ್ನು ಬೀರುವಿನಲ್ಲಿ ಸಂಜೆಯ ವೇಳೆ ಇಡಬೇಕು. ಈ ಒಂದು ಬಟ್ಟೆಯನ್ನು ಹಾಗೆಯೇ ಇಡಬೇಕು, ಪದೇ ಪದೇ ಬದಲಾಯಿಸಬಾರದು. ಇದರಿಂದ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಈ ಒಂದು ವಸ್ತುಗಳನ್ನು ಇಡುವುದರಿಂದ ಲಕ್ಷ್ಮೀ ನಾರಾಯಣರ ಅನುಗ್ರಹವಾಗಿ ಹಣದ ಆಕರ್ಷಣೆಯ ಜೊತೆಗೆ ಸಂಪತ್ತಿನ ಕೊರತೆಯಾಗುವುದು ಕೂಡ ತಪ್ಪುತ್ತದೆ. ಮತ್ತು ನೀವು ಯಾವುದೇ ರೀತಿಯಾದಂತಹ ಕೆಲಸವನ್ನು ಹುಡುಕುವುದು ಅಥವಾ ಪದೇ ಪದೇ ಕೆಲಸದಲ್ಲಿ ಅಥವಾ ವ್ಯವಹಾರದಲ್ಲಿ ತೊಂದರೆ ಆಗ್ತಾ ಇದೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣಲು ತುಂಬಾನೇ ತೊಂದರೆ ಆಗ್ತಾ ಇದೆ ಅನ್ನೋದಾದ್ರೆ ನೀವು ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಬಹುದು. ಅಂದರೆ ಒಂದು ಅಡಿಕೆಯನ್ನು ತೆಗೆದುಕೊಂಡು ಅದನ್ನು ಗಣೇಶನ ಬಳಿ ಇಟ್ಟು ಪೂಜಿಸಿ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ನೀವು ಉಪಯೋಗಿಸುವಂತಹ ಬೀರುವಿನಲ್ಲಿ ಹಣವಿಡುವಂತಹ ಜಾಗದಲ್ಲಿ ಅಥವಾ ಬಾಕ್ಸ್ನಲ್ಲಿ ಇಡುವುದರಿಂದ ಸದಾ ಹಣವಿರುತ್ತದೆ. ಅದರ ಜೊತೆಗೆ ನೀವು ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಆ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಸಾಗುತ್ತದೆ. ಹಾಗೂ ನಿಮ್ಮ ಜೀವನದಲ್ಲಿ ನೀವು ನೆಮ್ಮದಿಯಾದಂತಹ ಹಾಗೂ ಉತ್ತಮವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡುತ್ತದೆ ಎಂದು ಹೇಳಲಾಗುತ್ತದೆ.
ಹಾಗೂ ಕೊನೆಯದಾಗಿ ಬೀರು ಅಥವಾ ತಿಜೋರು ಯಾವಾಗಲೂ ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳಬೇಕು. ಯಾವುದೇ ರೀತಿಯಾದಂತಹ ಬೇಡವಾದ ಅಥವಾ ಹರಿದ ಮುರಿದ ಪದಾರ್ಥಗಳನ್ನು ಹಾಕಿ ತುಂಬುವುದನ್ನು ಈ ಒಂದು ತಿಜೋರಿಯಲ್ಲಿ ಮಾಡಬಾರದು. ಇದನ್ನು ಕಾಲಕ್ಕೆ ಸ್ವಚ್ಛಗೊಳಿಸುತ್ತಾ ಇರಬೇಕು. ಮತ್ತು ನೀವು ಯಾವಾಗಲೂ ಈ ಒಂದು ಬೀರುವನ್ನು ಓಪನ್ ಮಾಡುವಾಗ ಯಾವಾಗಲೂ ಕೈಯನ್ನು ತೊಳೆದು ಸ್ವಚ್ಛ ಕೈಗಳಿಂದ ತೆರೆಯಬೇಕು ಎಂದು ಹೇಳಲಾಗುತ್ತೆ. ಹೌದು, ಇವತ್ತಿನ ದಿನ ಸರಳವಾಗಿ ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ತಿಜೋರಿ ಅಥವಾ ಬೀರಿನಲ್ಲಿ ನಾವು ಸಾಮಾನ್ಯವಾಗಿ ಮಾಡುವಂತಹ ತಪ್ಪುಗಳ ಬಗ್ಗೆ ಮತ್ತು ಯಾವ ತಪ್ಪುಗಳನ್ನು ನಾವು ಮಾಡಬಾರದು, ಹಾಗೂ ಈ ಒಂದು ನಮ್ಮ ಮನೆಯ ಸಂಪತ್ತಿನ ಅಭಿವೃದ್ಧಿಗಾಗಿ ಯಾವ ಉಪಾಯವನ್ನು ನಾವು ಮಾಡಬೇಕು ಎಂಬುದನ್ನು ತಿಳಿಸಿದ್ದೇವೆ. ಇದೇ ರೀತಿಯಾದಂತಹ ಇನ್ನೂ ಹಲವಾರು ಉಪಯುಕ್ತ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.